ಬಟ್ ಜನಕ್ಕೆ ಏನಪ್ಪ ಅಂತಂದರೆ ಒಂದು ಓಟ್ ತಾನೆ ಬಿಡು ಆ ಟೈಮಲ್ಲಿ ಇರ್ತದೆ, ಇದು ನಾನು ಇಷ್ಟು ದಿವಸ ಆಗ್ತಿದ್ದೆ. ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಸರ್, ನನಗೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿ. ಹೇಳಿ. ಈಗ ಸರ್ ನಂದು ಓಟ್ ಇದೆ. ಈಗ ನಾನು ಹೋಗಿ ಚುನಾವಣಾ ಆಯೋಗದ ವೆಬ್ಸೈಟಲ್ಲಿ ನಾನು ನನ್ನ ಎಪಿಕ್ ನಂಬರ್ ಹೊಡೆದ್ರೆ ಈಗಿದೆ. ಈಗ ಪರಿಷ್ಕರಣೆ ಆರಂಭ ಆದಮೇಲೆ ಸರ್ ನಾನು ಮತ್ತೆ ರಿವಿಸಿಟ್ ಮಾಡಬೇಕಾ ವೆಬ್ಸೈಟ್ಗೆ ಹೋಗಿ? ಮಾಡಬೇಕು. ಅವ್ರು ಹೇಳ್ತಾರೆ ಈ ಡೇಟಲ್ಲಿ ನೀವು ರಿವಿಸಿಟ್ ಮಾಡ್ಕೊಳ್ಳಿ ಅಂತ. ಸೊ ನಾನು ಹೋಗಿ ರಿವಿಸಿಟ್ ಮಾಡಬೇಕು. ರಿವಿಸಿಟ್ ಮಾಡಿ ನನ್ನ ಎಪಿಕ್ ನಂಬರ್ ಹಾಕ್ತೀನಿ. ಎಪಿಕ್ ನಂಬರ್ ಹಾಕಿದಾಗ ಅಲ್ಲಿ ಇತ್ತು ಅಂದರೆ ಇದೆ ಅಂತ ಅರ್ಥ. 100%. ಇಲ್ಲ ಅಂದರೆ ನೀವು ಸೇರಿಸ್ಕೊಳ್ಳೋಕೆ ಅವಕಾಶ ಇದೆ. ಹೆಂಗೆ? ಈಗ ಅದಕ್ಕೆ ಫಾರಂ 6 ಅಂತ ಬರ್ತದೆ. ಫಾರಂ 6 ಅಂತ ಕೊಡ್ತಾರೆ. ಅದೇನು ನೀವು ಅಲ್ಲೇ ಹೋಗಬೇಕಾಗಿಲ್ಲ. ನೀವು ಎಲ್ಲವನ್ನೂ ಕೂಡ ಇವತ್ತು ತಂತ್ರಜ್ಞಾನ ಬೆಳೆದಿರೋದ್ರಿಂದ ಮನೆಯಲ್ಲೇ ಕೂತು ನೀವು ಸೇರಿಸ್ಲೂಬಹುದು. ನಿಮ್ಗೆ ಹಂಗೇ ಅದು ಜೊತೆಯಲ್ಲೇ ನಿಮಗೆ ಅಕ್ನಾಲೇಜ್ಮೆಂಟು ಬರುತ್ತೆ. ನಿಮ್ದು ಯಾಕೆ ಸೇರಿದೆ, ಯಾಕೆ ಸೇರಲ್ಲ, ಏನು ಪ್ರೋಸೆಸ್ ಇದ್ದಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ನೀವೊಂದು ಸ್ವಲ್ಪ ಹೋಮ್ವರ್ಕ್ ಮಾಡಬೇಕದಷ್ಟೇ, ಅದನ್ನು ಫಾಲೋ ಅಪ್ ಮಾಡಬೇಕು. ಇದು ಒಂದು ಭಾಗ. ಎರಡನೇ ಭಾಗ, ಸೊ ಫಾರಂ 6 ಅಲ್ಲಿ ನೀವು ಅಲ್ಲೇ ಚುನಾವಣಾ ಆಯೋಗದ ವೆಬ್ಸೈಟಲ್ಲೇ ನೀವು ಫಾರ್ಮ್ 6 ಅಂತ ಅದಕ್ಕೆ ನಿಮ್ಮ ಹತ್ರ ಹಳೆ ಎಪಿಕ್ ಕಾರ್ಡ್ ಇತ್ತಲ್ಲ, ಅದ್ರಲ್ಲಿ ಎಪಿಕ್ ಕಾರ್ಡ್ ಇತ್ತಲ್ಲ, 6 ಬರೋಲ್ಲ, ನಿಮಗೆ 8 ಬರುತ್ತೆ. ನಿಮಗೆ 6 ಹೊಸ ಸೇರ್ಪಡೆ, 7 ಕೈ ಬಿಡುವಂಥದ್ದು, 8 ವರ್ಗಾವಣೆ ನಿಮ್ದು ಏನಾದ್ರು ಆಗಿದ್ರೆ ಶಿಫ್ಟಿಂಗ್ ಅಂತ. ಈಗ ನಿಮ್ದು ಇದ್ರೆ ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಬೇಕಾಗಿಲ್ಲ. ಇರ್ಲಿಲ್ಲ ಅಂತಂದ್ರೆ ನೀವು ತಲೆ ಕೆಡಿಸ್ಕೋಬೇಕು. ಇಲ್ಲ, ಅದಕ್ಕೂ ಒಂದು ಪ್ರಾಸೆಸ್ ಇದೆಯಮ್ಮ. ಸರ್ ಏನಾದ್ರು ಹೇಳ ಅದನ್ನ ಅಲ್ಲ ಸರ್, ನಾನು ಹೇಳೋದು ಈಗ ಒಂದು ಚುನಾವಣೆಯ ಪರಿಷ್ಕರಣೆ ಅನ್ನೋದು ಚುನಾವಣಾ ಆಯೋಗದ ಒಂದು ಪ್ರೋಸೆಸ್. ಅದು 2002ರಲ್ಲಿ ನಡೆದಾಗ 24 ವರ್ಷ ಆದ ನಂತರ ನಡೀತಾ ಇದೆ. ಹಿಂದೆ ಚುನಾವಣಾ ಆಯೋಗ ಇತ್ತೇ ಹೊರತು ಅದಕ್ಕೆ ಮಹತ್ವ ಇರಲಿಲ್ಲ. ಇದೇ ಕಾಂಗ್ರೆಸ್ ಪಕ್ಷದಲ್ಲಿ TN ಶೇಷನ್ ಬಂದ ನಂತರ ಚುನಾವಣೆ ಆಯೋಗ ಅಂದ್ರೇನು, ಅದರ ಕೆಲಸ ಏನು, ಅದರ ಪ್ರಾಮುಖ್ಯತೆ ಏನು, ಅದರ ಮಹತ್ವ ಏನು ಅಂತ ತೋರಿಸಿಕೊಟ್ಟವರು TN ಶೇಷನ್. ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಫೇಮಸ್ ಆಗಿರೋದು ಚುನಾವಣಾ ಆಯೋಗ. ನೀವೊಂದು ಇವತ್ತಿನ ದಿವಸ ಒಂದು ಮಾತು ಹೇಳ್ತಿದ್ರಿ, ವಲಸೆ ಬಂದವರು ಅಲ್ಲೂ ಇಟ್ಟುಕೊಂಡು ಇಲ್ಲೂ ಇಟ್ಟುಕೊಂಡು ಚುನಾವಣೆಯ ಸಂದರ್ಭದಲ್ಲಿಯೇ ತಮ್ಮ ಮಹತ್ವವನ್ನು ತೋರಿಸಿಕೊಳ್ಳುತ್ತಿರುವುದರ ಪರಿಣಾಮ ಡುಪ್ಲಿಕೇಶನ್ಸ್ ಹೋಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಶುದ್ಧ ಮತದಾರರ ಪಟ್ಟಿ ಪರಿಷ್ಕರಣೆಯಾಗಬೇಕು. ಇದು ಅದು ತನ್ಮೂಲಕ ಚುನಾವಣೆ ನಡೆಯಬೇಕು ಅನ್ನತಕ್ಕಂಥ ನೀತಿಯ ಒಂದು. ಆಯ್ತು, ಓಕೆ. ದೇವರಾಜ್ ಸರ್ ಮತ್ತೆ ಕ್ಲಾರಿಟಿಗೆ ಬರೋಣ ಸರ್. ಈಗ ನಾನು ಓಟ್ ಐತಿ, ನಾನು ಇವತ್ತ ಚೆಕ್ ಮಾಡಿ ಬಂದೆ. ಈ ಬಿಫೋರ್ ಈ ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮುಂಚೆ ಒಂದ್ಸರಿ ಚೆಕ್ ಮಾಡಿದೆ, ಇದೆ. ಈಗ ಇವರು ಪರಿಷ್ಕರಣೆ ಮಾಡಿದ ಮೇಲೆ ಸರ್, ಮತ್ತೆ ನಾನು ರಿವಿಸಿಟ್ ಮಾಡ್ತೀನಿ. ಮಾಡಿದಾಗ ಅಲ್ಲಿ ಇದ್ರೆ ಓಕೆ, ನಾ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇಲ್ಲ ಅಂತಂದ್ರೆ ವಾಟ್ ಇಸ್ ದಿ ನೆಕ್ಸ್ಟ್ ಪ್ರೊಸೀಜರ್? ಇಲ್ಲಮ್ಮ, ಇದು SIR ಹೇಗೆ ಪ್ರಾರಂಭ ಮಾಡುತ್ತೆ ಅಂತ ಹೇಳ್ತೀನಿ. ನಮ್ಮ ರಾಜ್ಯದಲ್ಲಿ ಒಟ್ಟು 224 ಕಾನ್ಸ್ಟಿಟ್ಯೂನ್ಸಿಗೆ 58,950 ಬೂತ್ಗಳು ಬರುತ್ತೆ. ಸುಮಾರು ಒಂದು 20 ಬೂತ್ ಆ ಕಡೆ ಈ ಕಡೆ ಬರುತ್ತೆ. 58,950 ಬೂತ್ ಬರುತ್ತೆ. ಚುನಾವಣಾ ಆಯೋಗ ಈಗಾಗಲೇ SIR ಘೋಷಣೆ ಮಾಡಿದ್ಮೇಲೆ ಕರ್ನಾಟಕಕ್ಕೆ ಲಾಸ್ಟ್ ಜೂನಿಂದನೇ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಅಷ್ಟು ಬೂತ್ಗಳಿಗೆ ಒಂದೊಂದು ಬೂತ್ಗೆ ಒಬ್ಬೊಬ್ಬ BLOಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದಿಂದ ಎರವಲು ಸೇವೆ ಮೇಲೆ ತೊಗೊಂಡು ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ತರಬೇತಿಗಳು ಯಾವ ರೀತಿ ಸಮೀಕ್ಷೆ ಮಾಡಬೇಕು, SIRನ ಹೇಗೆ ಮಾಡಬೇಕು, ಪ್ರತಿಯೊಂದನ್ನು ಸಹ ಅವ್ರಿಗೆ ಮಾಹಿತಿ ಕೊಟ್ಬಿಟ್ಟಿದ್ದಾರೆ. ಈಗ ನಿಮ್ಮ ಮನೆಗೆ ಬರ್ತಕ್ಕಂಥದ್ದು ಪ್ರತಿಯೊಬ್ಬರು ಮನೆಗೂ ಸಹ ಇದನ್ನು ವಿಸಿಟ್ ಮಾಡಲೇಬೇಕು. ಇದು ಕಡ್ಡಾಯ. ಆಕಸ್ಮಿಕವಾಗಿ ಬಂದಂಥ ಸಂದರ್ಭದಲ್ಲಿ ಇರಲಿಲ್ಲ ಅಂದರೆ ಕನಿಷ್ಠ 3 ಸಲ ಆದರೂ ಅಲ್ಲಿಗೆ ಹೋಗಬೇಕಾಗತ್ತೆ, ನಂಬರನ್ನು ಕೊಡಬೇಕಾಗತ್ತೆ. ಈಗ ಜನಗಣತಿ ನೋಡಿ ಎಷ್ಟು ವ್ಯವಸ್ಥಿತವಾಗಿ ನಡೀತಿದೆ, ಅದೇ ರೀತಿ ಇದು ವ್ಯವಸ್ಥಿತವಾಗಿ ನಡೀತಾ ಇದೆ, ನಡೆಯುತ್ತೆ. ಯಾಕೆ ಅಂತಂದರೆ ನೋಡಿ, ನಿಮಗೆ ಬಂದಂಥ ಹಲವಾರು ಡೌಟ್ಗಳಿಗೆ ಈಗ ಉತ್ತರ. SIR ಮಾಡಿದಂಥ ಸಂದರ್ಭದಲ್ಲಿ ಕೇವಲ BLOಗಳು ಮಾತ್ರ ನಿಮ್ಮ ಮನೆಗೆ ಬರೋಲ್ಲ. ಇದು ಪ್ರಾಮಾಣಿಕವಾಗಿರಬೇಕು, ಪಾರದರ್ಶಕವಾಗಿರಬೇಕು. ಇದು ನೈಜವಾದ ಮತದಾರ ಪಟ್ಟಿಯನ್ನು ತಯಾರು ಮಾಡಲಿಕ್ಕೆ ಅನುಕೂಲ ಆಗಬೇಕು ಅಂತೇಳಿ ನೋಂದಾಯಿತ ರಾಜಕೀಯ ಪಕ್ಷಗಳಿಗೆ ಎಲ್ಲರಿಗೂ ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಸಹ BLO ಜೊತೆಗೆ ಬೂತ್ ನಂಬರ್ 1 ಅಂತ ನಿಮ್ದು ಇಟ್ಕೊಳ್ಳಿ. ಬೂತ್ ನಂಬರ್ 1ಗೆ ಸಂಬಂಧಪಟ್ಟಾಗೆ ಒಬ್ಬ BLO ಬರ್ತಾರೆ, ಅವ್ರ ಜೊತೆಗೆ ಕಾಂಗ್ರೆಸ್ಸಿಂದ ಒಬ್ಬರು ಬರ್ತಾರೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. BJPಯಿಂದ ಒಬ್ಬರು ಬರ್ತಾರೆ, JDS ಇಂದ, SDPAಯಿಂದ ಮತ್ತು ಆಮ್ ಆದ್ಮಿಯಿಂದ ಯಾರ್ಯಾರು ನೋಂದಾಯಿತ ಪಕ್ಷಗಳು ಆ ಒಂದು ಕಾನ್ಸ್ಟಿಟ್ಯೂನ್ಸಿಲಿ ಇರ್ತಾರೋ ಅಷ್ಟು ಜನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಬೂತ್ ನಂಬರ್ 1ನಲ್ಲಿ ಶ್ರೀಮತಿ ರಾಧಾ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ನಿಮಗೇನಾಗುತ್ತೆ ಅಮ್ಮ, 2002ರಿಂದ 2025 ಜನವರಿ 1ಕ್ಕೆ ಒಂದು ತಾರ್ಕೀಕರಣ ಅಂದರೆ ಮ್ಯಾಪಿಂಗ್ ಆಗ್ತಕ್ಕಂಥ ಒಂದು ವಿವರಗಳು ಉಳ್ಳಂಥ ಮಾಹಿತಿಯ ಪಟ್ಟಿಯನ್ನು ತೊಗೊಂಬರ್ತಾರೆ.
ಪ್ರಿಂಟೆಡ್ ಫಾರಮ್ಸು. ಅದು ಹೇಗಿರುತ್ತೆ ಬೇಕಾದ್ರೆ ನಾನು ಕೊಡ್ತೀನಿ, ಇಲ್ಲೇ ಇದೆ ಕೊಡ್ತೀನಿ. ಸೊ ಆ ಪ್ರಿಂಟೆಡ್ ಫಾರಮ್ ತೊಗೊಂಬಂದು ನಿಮ್ಮ ಕೈಯಲ್ಲಿ ಕೊಡ್ತಾರೆ. ನೋಡಿ ಇಷ್ಟು ನಿಮ್ಮಲ್ಲಿರ್ತಕ್ಕಂಥದ್ದು 4 ಕೋಟಿ ಇದೆ, 4 ಕೋಟಿಗೆ ಸಂಬಂಧಪಟ್ಟಾಗ ಇಷ್ಟು ಮಾಹಿತಿ ಇದೆ, ಇದು ಸರಿನಾ ತಪ್ಪಾ ಅಂತ ಕೇಳ್ತಾರೆ. ಸರಿಯಾಗಿತ್ತಾ ಒಂದು ಕಾಪಿ ನೀವು ಇಟ್ಕೊಳ್ಳೋದು, ಇನ್ ಡೂಪ್ಲಿಕೇಟ್ ತೊಗೊಂಬರ್ತಾರೆ, ಒಂದು ಕಾಪಿ ನೀವು ಇಟ್ಕೊಳ್ಳೋದು, ಒಂದು ಕಾಪಿ BLO ಗೆ ವಾಪಸ್ ಕೊಟ್ಟು ಅಲ್ಲಿಗೆ ನಿಮ್ಮ ಕೆಲಸ ಮುಗಿದೋಯ್ತು. ಆದರೆ ಇಲ್ಲಿರ್ತಕ್ಕಂಥದ್ದು 3-4 ಥರ ಇದೆಯಮ್ಮ. ಏನು ಒಂದು ಬಂದಂಥ ಸಂದರ್ಭದಲ್ಲಿ 18 ವರ್ಷ ಆದಂಥವರು ಏನಾದ್ರು ಸೇರಿರಲಿಲ್ಲ ಅಂತಂದರೆ 2002ರಲ್ಲಿ ಸೇರ್ಲಿಕ್ಕೆ ಸಾಧ್ಯನೇ ಇಲ್ಲ. 2025ರಲ್ಲೂ ಆಕಸ್ಮಿಕವಾಗಿ ಕೈ ಬಿಟ್ಟು ಹೋಗಿತ್ತು ಅಂತಾರೆ. ಹೊಸದ 18 ತುಂಬಿರ್ತಕ್ಕಂಥವರಿಗೆ ಫಾರಮ್ ನಂಬರ್ 6 ಅನ್ನು ಕೊಡ್ತಾರೆ, ಅಲ್ಲೇ ಭರ್ತಿ ಮಾಡ್ಕೊತಾರೆ, ಅಥವಾ 2 ದಿವಸ ಬಿಟ್ಟು ಬರ್ತೀವಿ ಅಂತ ಹೇಳ್ತಾರೆ, ಅದನ್ನು ಇನ್ಕ್ಲೂಡ್ ಮಾಡ್ಕೊತಾರೆ. ಮತ್ತು ಯಾರಾಗ್ತಾರೆ ಅಮ್ಮ, ಇಲ್ಲಿ ವಿಶೇಷ ಇರ್ತಕ್ಕಂಥದ್ದು. ಈಗ ನಿಮಗೊಂದು ಮಾಹಿತಿ ಕೊಡ್ತೀನಿ ನಮ್ಮ, ಬಹುಶಃ ಇದು ವೆರಿ ಇಂಪಾರ್ಟೆಂಟ್ ಮಾಹಿತಿ. ಇದನ್ನು ಕೊಟ್ಟು ನಿಮಗೆ ಮುಂದಕ್ಕೆ ಹೇಳ್ತೀನಿ ನಿಮ್ಮ ಪ್ರಶ್ನೆಗೆ. ನೋಡಿ ಅಮ್ಮ, 5 ರಾಜ್ಯದಲ್ಲಿ ಇವತ್ತು ದಿವಸ SCR ಆಗಿದೆ. ಬಿಹಾರ, ಪಶ್ಚಿಮ ಬಂಗಾಳ, ರಾಜಸ್ಥಾನ, ತಮಿಳುನಾಡು ಮತ್ತು ಗುಜರಾತಲ್ಲಿ. ಅಮ್ಮ ಬಿಹಾರ 1ರಲ್ಲೇ 7,89,00,000 ಮತದಾರರಿದ್ದರು. ಅದರಲ್ಲಿ 47 ಲಕ್ಷ ಮತದಾರರನ್ನು ಕೈ ಬಿಟ್ಬಿಟ್ರು. ಸೊ ಅಲ್ಲಿಗೆ ಸರಾಸರಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 19,500 ಮತದಾರರನ್ನು ಕೈ ಬಿಟ್ಟರು. ಹಾಗೆಯೇ ನಾವು ಪಶ್ಚಿಮ ಬಂಗಾಳಕ್ಕೆ ಬಂದಾಗ 7.5 ಕೋಟಿ ಮತದಾರರಿದ್ದರು. ಅದರಲ್ಲಿ ಈಗ ಇವತ್ತಿನ ದಿವಸಕ್ಕೆ, ಅದು ಹಳೆಯ ಮಾಹಿತಿ ಇದೆ, ಇವತ್ತಿನ ದಿವಸಕ್ಕೆ 94 ಲಕ್ಷ ಮತದಾರರನ್ನು ಅಲ್ಲಿ ಕೈ ಬಿಟ್ಟಿದ್ದಾರೆ. ಸೊ ಅಲ್ಲಿಗೆ ಸರಿ ಸುಮಾರು 41,000 ಮತದಾರರನ್ನು ಒಂದು ಕಾನ್ಸ್ಟಿಟ್ಯೂನ್ಸಿ ಕೈ ಬಿಟ್ಟರು. ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಲೆಕ್ಕ ಹಾಕೊಳ್ಳಿ, ಸರಾಸರಿ ನಾನು ತೊಗೊತಿರೋದು. ಯಾಕಂದರೆ ಬೆಂಗಳೂರಲ್ಲಿ ಜಾಸ್ತಿ ಇರ್ಬೋದು, ಹಳ್ಳಿಗಳ ಕಡೆ ಕಡಿಮೆ ಇರ್ಬೋದು, ಈ ಥರ ವ್ಯತ್ಯಾಸ ಆಗುತ್ತೆ, ಸರಾಸರಿ ತೊಗೊಂಡಿದ್ದೀನಿ. ಈಗ ರಾಜಸ್ಥಾನಕ್ಕೆ ಬಂದರೆ 5.5 ಕೋಟಿ ಮತದಾರರು 41 ಲಕ್ಷ ಮತದಾರನ ಕೈ ಬಿಟ್ಟಿದ್ದಾರೆ. 21,000 ಮತದಾರನಲ್ಲಿ ಕೈ ಬಿಡ್ತಾರೆ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಸರಾಸರಿ ತೊಗೊಂಡಾಗ. ತಮಿಳುನಾಡಲ್ಲಿ ನೋಡಿ ಇಲ್ಲಿ ವಿಶೇಷ ಇರೋದು, ನಿಮಗೆ 6.5 ಕೋಟಿ ಮತದಾರರಿದ್ದಾರೆ, 97 ಲಕ್ಷ ಮತದಾರನ ಕೈ ಬಿಡ್ತಾರೆ. ಸರಿ ಸುಮಾರು 1 ಕೋಟಿ ಮತದಾರನ ಕೈ ಬಿಡ್ತಾರೆ. ಅಂದರೆ ಒಂದು ಕಾನ್ಸ್ಟಿಟ್ಯೂನ್ಸಿಗೆ 42,000 ಮತದಾರನ ಕೈ ಬಿಡ್ತಾರೆ. ಯಾಕೆ ಹಿಂಗಾಯಿತು ಅಂತಕ್ಕಂಥ ಪ್ರಶ್ನೆ ನೆಕ್ಸ್ಟು. ಗುಜರಾತಲ್ಲಿ 5,80,00,000 ಮತದಾರರಿದ್ದಾರೆ, ಅಲ್ಲಿ 73 ಲಕ್ಷ ಮತದಾರನ ಕೈ ಬಿಡ್ತಾರೆ. 28,500 ಮತದಾರನ ಒಂದು ಕಾನ್ಸ್ಟಿಟ್ಯೂನ್ಸಿ ಕೈ ಬಿಡ್ತಾರೆ. ಹೀಗಮ್ಮ ಇದನ್ನು ಏನು ಹೇಳಿ ಕೊಟ್ಟಿ ಅಂತಂದರೆ, ಇದು ನೋಡಿದ ತಕ್ಷಣವೇ ಏನು ಇಂಡಿಯಾ ಒಕ್ಕೂಟಗಳ ಒಂದು ಆಪಾದನೆ ಏನಿದೆ ನಿಜ ಅನ್ಸುತ್ತೆ. ಯಾಕೆಂದರೆ 3.25 ಕೋಟಿ ಮತದಾರನ ಈ 5 ರಾಜ್ಯಗಳಿಗೆ ಸಂಬಂಧಪಟ್ಟ ಕೈ ಬಿಟ್ಬಿಟ್ಟಿದ್ದಾರೆ. ಹೌದಲ್ವಾ? ಕಾಂಗ್ರೆಸ್ನವ್ರು ಹೇಳ್ತಿರ್ತಕ್ಕಂಥದ್ದು ಅದೇ, ಒಂದು ನಿರ್ದಿಷ್ಟ ಕೋಮನನ್ನು ಇಟ್ಕೊಂಡು ಕೈ ಬಿಡ್ತಾ ಇದ್ದಾರೆ, ಅಥವಾ ಇವರು ಬೇಕು ಅಂತಲೇ BJP ಅಥವಾ NDA ಪಕ್ಷದವರು ಇದನ್ನು ಬೇಕು ಅಂತಲೇ ಚುನಾವಣಾ ಆಯೋಗನ ಉಪಯೋಗಿಸ್ಕೊಂಡು ಮಾಡ್ತಿದ್ದಾರೆ ಅಂತಕ್ಕಂಥ ಆಪಾದನೆಗಳಿವೆ. ಸಂವಿಧಾನ ವಿರೋಧಿ, ಇದು ಕಾನೂನು ವಿರೋಧಿ, ಇವೆಲ್ಲ ಹೇಳ್ತಿದ್ದಾರೆ. ಅದಕ್ಕೆಲ್ಲ ಉತ್ತರ ಕೊಡೋಣ, ಅದು ಅಲ್ಲಿಗೆ ಬರೋಣ.